ನಿಮ್ಮ ಅಪ್ಪನ ಸಮಾಧಿ ಅದಲ್ಲ ಹೊಡೆದಾಕ್ಬಿಡು, JCB ತಗೊಂಡು ನೀನು ನಿಲ್ಲಿಸ್ಬಿಟ್ಟು ಬಾ, ಅವಾಗ ನಮ್ಮ ಭೂಮಿ ಕೊಡ್ತೀವಿ. ನೀನು ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿರೋ ನಾವೇನೇ, ನೀನು ಆಡ್ದಂಗೆ ಆಡೋಕ್ಕೆ ನಾವು ಬಿಡಲ್ಲ. ನಾವು ಹಿಡ್ದು ಕಟ್ಟಾಕೋದು ಗೊತ್ತದೆ, ಕಟ್ಟಾಕ್ತೀವಿ, ಅತಿ ಶೀಘ್ರದಲ್ಲೇ ಕಟ್ಟಾಕ್ತೀವಿ. ಮನೆ ಕೊಟ್ಟವಲ್ಲ, ಅದು ಶಾಂಪಲ್. ಇವನು ಒಬ್ಬನೇ ದುಡ್ಡು ಕಂಡಿರೋನು ಪುಟ್ಕೋಸಿನ, ರೈತರೇನು ದುಡ್ಡು ಕಾಣಿಲ್ಲ. ಅದೇ ತಿಹಾರ್ ಜೈಲಿಗೆ ಹೋಗಿ ಬಂದಲ್ಲಪ್ಪ, ಯುಗಾದಿ ಹಬ್ಬ ಮಾಡಲಿಲ್ಲ ನೀನು, ಅವಾಗ ಬಂದು ಗುಳುಗುಳುಗಳು ನತ್ತಲ್ಲ, ಕಣ್ಣೀರು ಹಾಕ್ಕೊಂಡಲ್ಲ, ನಮ್ಮ ಅಪ್ಪನ ಸಮಾಧಿಗೆ ನಾವು ಪೂಜೆ ಮಾಡೋಕ್ಕೆ ಬಿಡಲಿಲ್ಲ ಅಂತ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಸವಾಲು ಹಾಕ್ತೀನಿ. ಕರ್ನಾಟಕ ರೈತರುಗಳೆಲ್ಲ ಬಂದು ಹೋಗಿದ್ದಾರೆ ಬಿಡದಿಗೆ, ಎಲ್ಲ ತಿರುಗಿ ಬಿದ್ದರೆ ನಿಮಗೆ 2ರಿಂದ 3 ಸೀಟ್ ಬರೋದು. ಎಚ್ಚೆತ್ಕೋಬೇಕು. ಈಗಾದರೂ ನೀವು ರೈತರನ್ನ ಕೆಣಕೆ ನೆಕ್ಸ್ಟು ಸರ್ಕಾರಕ್ಕೆ ನೆಲ ಕಚ್ಚಿಸ್ಬಿಡ್ತೀವಿ. ಇದೇ ಥರ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೆಲನೇ ಕಚ್ಚಿಸೋದು. ನೀವು ರೈತರನ್ನ ಹೆದರಾಕೊಂಡ್ರೆ ನೆಲ ಹಂಚು ಕಚ್ಚಿಸ್ತೀವಿ. ನೆಕ್ಸ್ಟು ನಂಬರ್ಗಿಂತ ಕಡೆ ಅವಯ್ಯ, ಗ್ರಾಮ ಪಂಚಾಯತಿ ನಂಬರ್ ಇದ್ದಾನಲ್ಲ ಅವನಾರು ಕೆಲಸ ಮಾಡ್ತಾನೆ. ಇವನ ಬಗ್ಗೆ ಅದು ಮಾತಾಡೋಕ್ಕೆ ನಾಚಿಕೆ ಆಗುತ್ತೆ. ಅವ್ನು ಶಾಸಕ ಅನ್ನೋಕ್ಕೂ ನಮಗೆ ಇದು ವೇಸ್ಟು. ನಾವು ಕುಮಾರಸ್ವಾಮಿ ಮಾಡ್ದ, ಅವ್ನು ಮಣ್ಣು ತಿಂದ, ನೀನು ತಿಂತೀಯ ಮಣ್ಣು, ನೀನು ತಿಂತೀನಪ್ಪ. ಅದು ನಿರಂತರವಾಗಿ ಇನ್ನು ನಡೀತಾನೆ ಇರ್ತದೆ. ಈಗ ಬೆಂಗಳೂರು ಇಲ್ಲಿಗೆ ಬಂದಿದ್ದೀವಿ, ಇನ್ನು ವಿಧಾನಸೌಧಕ್ಕೆ ಹೋಗೋದು ನೆಕ್ಸ್ಟ್. ನಮ್ಮ ರೈತ ಸಂಘಟನೆಯವರೆಲ್ಲ ತೀರ್ಮಾನ ಮಾಡಿದ್ದಾರೆ, ಆ ಡೇಟ್ ಒಂದು ಅನೌನ್ಸ್ ಮಾಡಲಿ. ಆಮೇಲೆ ಬೆಂಗಳೂರಲ್ಲಿ ಏನು ಅಂತ ರೈತರುಗಳು ಗತ್ತು ತೋರಿಸ್ತೀವಿ. ಈಗ ಈ ಮುಖ್ಯಮಂತ್ರಿಗೆ ಏನೋ ಒಂದು ಹಠ ಹಿಡ್ಕೊಂಡು ಕೂತಿದ್ದಾರೆ. ಏನು ಇಲ್ಲಿ ಗೋಮಾಳ ಜಮೀನು ಏನಿದೆ ಅದನ್ನೆಲ್ಲ ಸಿಗುತ್ತೆ ಒಳ್ಳೆ ದುಡ್ಡು ಅನ್ನೋದು ಅವ್ರದ್ದು ತಲೆ ಒಳಗಡೆ ಹಾಕ್ಕೊಂಡಿದ್ದಾರೆ. ಇವಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ ರೈತರು. ಇವರು ಏನೇ ದೌರ್ಜನ್ಯ ದಬ್ಬಾಳಿಕೆಗಳನ್ನು ನಡೆಸಿದ್ರು ರೈತರ ಮುಂದೆ ಏನು ನಡೆಯಲ್ಲ. ಅಲ್ಲಿ ಅವತ್ತಿನ ಸ್ಥಿತಿಗತಿ ನೋಡಿದ್ರಿ, ಹೆಣ್ಮಕ್ಳುಗಳು ಮಾಡೋದು ಇನ್ನೂ ತೀವ್ರವಾದಂಥ ಹೋರಾಟಗಳು ನಡೀತಾ ಇರ್ತದೆ. ಆಮೇಲೆ ಅಧಿಕಾರಾದಿ ಅಂತ ಶಿವಕುಮಾರ್ಗೆ ಏನು ಶಾಶ್ವತ ಅಲ್ಲ, ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ. ಆಮೇಲೆ ಈಗ ಹೇಳಿದಾರಲ್ಲ 2 ತಿಂಗಳು ಗ್ಯಾಪ್ ಅಂತ. 2 ತಿಂಗಳು ಗ್ಯಾಪ್ ಯಾಕೆ ಅಂದರೆ ರೈತರು ಭಯ ಇದೆ. ಗ್ಯಾಪ್ ಏನಿಲ್ಲ, ಕೊಡೋರು ತೊಗೊಳ್ತೀವಿ, ಬಿಡೋರ್ದು ಇದು ಬಿಡ್ತೀವಿ ಅಂತಾರಲ್ಲ. ಆದೇಶ ಮಾಡೋಕ್ಕೆ ಹೇಳಿ, ಈ ಮುಖ್ಯಮಂತ್ರಿ ಆದೇಶ ಮಾಡಬೇಕು. ಆ ಥರ ಆದೇಶ ಇದೇನೋ ದೀಪದ ಮೇಲೆ ಮಧ್ಯ ಗೋಡೆ ಮೇಲೆ ದೀಪ ಇಟ್ಟಂಗೆ ಈ ನವರಂಗಿ ಆಟಗಳನ್ನ ನಮ್ಮ ಹತ್ರ ಎಲ್ಲ ನಡೆಯಲ್ಲ. ರೈತರ ಹತ್ರ ಆಡೋಕ್ಕೆ ನಾವೇನೇ ಮತದಾರರು ಹಾಕಿ ಕುಂದ್ರಿಸಿರೋದು. ನೀನು ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿರೋ ನಾವೇನೇ, ನೀನು ಆಡ್ದಂಗೆ ಆಡೋಕ್ಕೆ ನಾವು ಬಿಡಲ್ಲ. ನಾವು ಹಿಡ್ದು ಕಟ್ಟಾಕೋದು ಗೊತ್ತದೆ, ಕಟ್ಟಾಕ್ತೀವಿ, ಅತಿ ಶೀಘ್ರದಲ್ಲೇ ಕಟ್ಟಾಕ್ತೀವಿ. ಆಮೇಲೆ ಏನೋ ಹೆದರ್ಕೊಂಬಿಟ್ರು ಅಂತ ರೈತರುಗಳೆಲ್ಲ, ಇಡೀ ರಾಜ್ಯದ ರೈತರು ಆಮೇಲೆ ದೇಶದ ರೈತರುಗಳೆಲ್ಲ ಸಪೋರ್ಟ್ ಇದೆ. ಅವರು ಒಂದು ತೀರ್ಮಾನ ತಗೋತಾ ಇದ್ದಾರೆ. ಬೇಗ ತಗೊಂಡಾದ್ಮೇಲೆ ಏನು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ. ನಾವು ನಿಲ್ಲಿಸೋವಂಥ ಇದಿಲ್ಲ ಮೇಡಮ್ ಸರ್. ನಮ್ಮದು ಅವ್ರೇನು ಅಂದ್ಕೊಂಡಿರ್ಬೋದು, 2.5 ಕೋಟಿ ಕೊಟ್ಟರೆ ರೈತರು ಓಡಿ ಬಂದುಬಿಡ್ತಾರೆ ದುಡ್ಡು ಆಸೆಗೆ ಅಂತ. ಇವನು ಒಬ್ಬನೇ ದುಡ್ಡು ಕಂಡಿರೋನು ಪುಟ್ಕೋಸಿನ, ರೈತರೇನು ದುಡ್ಡು ಕಾಣಿಲ್ಲ. ಇವನು ಹೇಳ್ಬಿಟ್ಟು ಅಂದ್ಬಿಟ್ಟು ಭೂಮಿ ಬದುಕುಗಳನ್ನ ಅವ್ರವ್ರ ಜೀವನಗಳನ್ನ ಕಟ್ಕೊಂಡಿರೋವಂಥ ರೈತರುಗಳು. ಇವನು ನಾನು ಹೇಳೋದು ಶಿವಕುಮಾರ್ಗೆ ನಮ್ಮ ತಂದೆ ತಾತಿರು ಸಮಾಧಿಗಳೆಲ್ಲ ಅವೆ. ಅದೇ ತಿಹಾರ್ ಜೈಲಿಗೆ ಹೋಗಿ ಬಂದಲ್ಲಪ್ಪ, ಯುಗಾದಿ ಹಬ್ಬ ಮಾಡಲಿಲ್ಲ ನೀನು, ಅವಾಗ ಬಂದು ಗುಳುಗುಳುಗಳು ನತ್ತಲ್ಲ, ಕಣ್ಣೀರು ಹಾಕ್ಕೊಂಡಲ್ಲ, ನಮ್ಮ ಅಪ್ಪನ ಸಮಾಧಿಗೆ ನಾವು ಪೂಜೆ ಮಾಡೋಕ್ಕೆ ಬಿಡಲಿಲ್ಲ ಅಂತ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಸವಾಲು ಹಾಕ್ತೀನಿ. ನಾನು ಭೂಮಿ ಬಿಟ್ಕೊಡೋಕೆ ರೆಡಿ ಇದ್ದೀನಿ. ನಿಮ್ಮ ಅಪ್ಪನ ಸಮಾಧಿ ಅದಲ್ಲ ಹೊಡೆದಾಕ್ಬಿಡು, JCB ತಗೊಂಡು ನೀನು ನಿಲ್ಲಿಸ್ಬಿಟ್ಟು ಬಾ, ಅವಾಗ ನಮ್ಮ ಭೂಮಿ ಕೊಡ್ತೀವಿ. ಸರಿ ಅಲ್ವಾ ಸರ್? ಈಗ ಅವರು 2 ತಿಂಗಳ ಕಾಲ ನಾವು ಗಡುವನ್ನ ನೀಡಿ ಒಪ್ಪಸೊಳ್ಳಿ ಸಮಿತಿ ರಚನೆ ಮಾಡ್ತಾ ಸರ್. ಯಾವ ಕಾರಣಕ್ಕಾಗಿ ಹೇಳಿರ್ಬೋದು? ಇವೆಲ್ಲ ನಾಟಕ, ನವರಂಗಿ ನಾಟಕಗಳು. ಇವೆಲ್ಲ ನಾವು ನಂಬ್ತೀವ? ನಮ್ಮನ್ನು ಕಾಲೇಜ್ ಕರೆದಿ ಬಕ್ರಾಗಳು ಮಾಡಿ 530 ಚಿಲ್ಲರೆ ಅಧಿಸೂಚನೆ ಹೊರಡಿಸಿರೋದು ಸರ್. ಇವರೆಲ್ಲ ದೊಡ್ಡ ಇದು ನಂಬಲ್ಲ ನಾವು ಇವ್ರನ್ನ. ಇನ್ನು ಸಿದ್ದರಾಮಯ್ಯನವ್ರು ಆಗಿದ್ರೆ ಪ್ರಾಮಾಣಿಕವಾಗಿ ನಂಬವಿ. ಸಿದ್ದರಾಮಯ್ಯನವ್ರ ಮೇಲೆ ಭಾರಿ ಅಭಿಮಾನ ಇದೆ. ಮಾತು ಮೇಲೆ, ನಾಲ್ಗೆ ಮೇಲೆ ಇಡ್ತಾ ಇದೆ. ಇವರು ಈಗ ಒಂದು ಮಾತಾಡಿ ರಾತ್ರಿ ಒಂದು ಮಾತಾಡೋವಂಥ ವ್ಯಕ್ತಿಗಳು ಇವರು. ಸಿದ್ದರಾಮಯ್ಯ ಹೇಳಿರಲಿ, ಅದು ಒಂದು ತೂಕ ಇದೆ. ಇವ್ನು ಹೇಳೋದಕ್ಕೆಲ್ಲ ಒಂದು ತೂಕ ಇಲ್ಲ ಸರ್. ಈಗ ರಾಜ್ಯದ ಮುಖ್ಯಮಂತ್ರಿ ಇವರು ತೂಕ ಇಲ್ಲ. ಮನೆ ಪ್ರೆಸ್ ಮೀಟ್ ಮಾಡೋರೆ, ರಾಜ್ಯದ ಮುಖ್ಯಮಂತ್ರಿ ಥರ ಪ್ರೆಸ್ ಮೀಟ್ ಮಾಡ್ಬೇಕ್ರಿ. ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಜವಾಬ್ದಾರಿ ಇರೋ ವ್ಯಕ್ತಿ ಥರ ಪ್ರೆಸ್ ಮೀಟ್ ಮಾಡಬೇಕು. ಈ ರಾಜ್ಯದ ಜನ ನೋಡ್ತಾ ಇರ್ತದೆ ನಿನ್ನ. ಒಂದು ನಾನೇ ಆರ್ಡಿನರಿ ರೈತ, ನಾನು ಮಾತಾಡಿದ್ರು ಒಂದು ತಪ್ಪು ಗಿಪ್ಪು ಇದ್ರೆ ಬಿಡ ರೈತ ಅಂತಾರೆ. ನೀನು 6.5 ಕೋಟಿ ಜನ ಆಡಳಿತ ನಡೆಸ್ತಾ ಇರ್ತಕ್ಕಂಥ ನೀವು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಜವಾಬ್ದಾರಿ ಯಾವ ಕುಮಾರಸ್ವಾಮಿ ಮಾಡ್ದ, ಅವ್ನು ಮಣ್ಣು ತಿಂದ, ನೀನು ತಿಂತೀಯ ಮಣ್ಣು, ನೀನು ತಿಂತೀನಪ್ಪ. ಯಾರೋ ತಪ್ಪು ಮಾಡವನೆ, ನೀನು ತಪ್ಪು ಮಾಡ್ತೀಯ. ಅವ್ನು ಮಾಡವನೆ, ತಪ್ಪು ಮಾಡವನೆಪ್ಪ, ಮಾಡೋಕ್ಕಾಗಲ್ಲ. ನನ್ನ ರೈತರ ಮೇಲೆ ಮಾಡು, ಒಳ್ಳೆ ಕೆಲಸ ಮಾಡು, ಅಭಿನಂದನೆ. ನಿನ್ನ ಫೋಟೋ ಮಾಡಿಕೊಂಡು ಪೂಜೆ ಮಾಡ್ತೀವಿ, ರೈತರು ಭೂಮಿ ಬಿಟ್ಟಪ್ಪ ಅಂತ. ಅದಲ್ಲ ಹೇಳ ಕುಮಾರಸ್ವಾಮಿ ಮಾಡ್ದ. ಕುಮಾರಸ್ವಾಮಿ ಇನ್ನೇನು KKಮೇ ಇಲ್ಲ.
ಅವ್ನ ಹಬ್ಬನ ಎಳ್ಕೊಂಡು ಇನ್ನೇನು ಇದು ಹೇಳಿದ್ರೆ ಎಲ್ಲೆಲ್ಲ ಹೋಗುತ್ತೆ. ಅವನೇನೋ ತಿಂತಾನಪ್ಪ ಮಣ್ಣು, ನೀನು ಯಾಕೆ ತಿಂತೀಯ ಮಣ್ಣು? ಅವ್ರು ಅವತ್ತು ಹೇಳ್ತಾರೆ, ಕುಮಾರಸ್ವಾಮಿ ಅವರೇ ನೀವು ಇಟ್ಟಂತ ಮೊದಲ ಹೆಜ್ಜೆನ ಫಾಲೋ ಅಪ್ ಮಾಡ್ತಾ ಇದ್ದೀನಿ, ನಾ ಹೊಸದಾಗಿ ಏನು ಮಾಡ್ತಾ ಇಲ್ಲ ಅಂತೇಳಿ. ಅಂದರೆ ಇದು ಬಿಡದಿ ರೈತರ ಒಂದು ಇದನ್ನ ವೈಯಕ್ತಿಕವಾಗಿ ತಗೊಂಡಿದ್ದಾರಾ ಅಂತ. ಇದನ್ನ ಇವರು ನಮ್ಮನ್ನ ಮೀಂಡನ್ನ ಬೇರೆ ಬೇರೆ ಕಡೆ, ರಾಜ್ಯದ ಜನತೆನ ಮೀಂಡನ್ನ ಬೇರೆ ಬೇರೆ ಕಡೆ ಟರ್ನ್ ಓವರ್ ಮಾಡೋಕ್ಕೆ ರಾಜಕೀಯದಲ್ಲಿ ತತ್ರ. ಇವರು ಕುಮಾರಸ್ವಾಮಿ ಮೇಲೆ ಹೇಳೋದು ಇವ್ರು JDS ಅವ್ರು ಹಿಂಗೆ ಮಾಡಿದ್ರು ಅಂತ. ನಾನೇ ಹೇಳ್ತಾ ಇದ್ದೀನಲ್ಲ, ಅವ್ನು ಮಾಡ್ದ ಬಿಟ್ಟ, ನೀನು ಯಾಕೆ ಮಾಡ್ತಾ ಇದೀಯಾ ನೀನು ಬಿಡು. ನಾನು ಹೇಳೋದು ಇಷ್ಟೇ, ನೀನು ಅವನ ಮೇಲೆ ಕೈ ತೋರಿಸ್ಕೊಂಡು ರೈತರು ಒಪ್ತಾ ಇಲ್ಲ ಅಂದಮೇಲೆ ನಿನಗೆ ಏನಯ್ಯ ಇಷ್ಟೊಂದು ಹಿಂಸೆ, ಏನು ಅಷ್ಟೊಂದು ಆಸಕ್ತಿ? ಸಾವಿರಾರು ಕೋಟಿ ಅಲ್ಲಿ ಗೋಮಾಳ ಅದಲ್ಲ, ಅದು ಹೊಡೆಯಕ ರೀ? ನೀವು ರಾಜ್ಯದ ಮುಖ್ಯಮಂತ್ರಿ ರೀ, ಜವಾಬ್ದಾರಿಯಾಗಿ ನಡ್ಕೊಳ್ಳೋದು ಕಲ್ತ್ಕೊಡ್ರಿ. ರೈತರಿಗೆ ಏನೇನು ಮಾಡಬೇಕು, ಉತ್ತರ ಕರ್ನಾಟಕದಲ್ಲಿ ಏನೇನು ಸಂಕಷ್ಟ ನಡೀತಾ ಇದೆ ಅಲ್ಲಿ ನೋಡ್ರಿ. ನಮ್ಮ ಬಿಡದಿ ರೈತರನ್ನೇ ಏನು ನೀನು ಟೌನ್ಶಿಪ್ ಮಾಡಿ ನಮ್ಮ ಬಿಡದಿ ರೈತರನ್ನ ಹಾಳು ಮಾಡೋಕೆ ಬರ್ತೀರಾ? ಬೇಕಿಲ್ಲ ಶಿವಕುಮಾರ್ ಅವರೇ ನೀವು. ಆಮೇಲೆ ನಾನು ಕಾಂಗ್ರೆಸ್ ಸರ್ಕಾರ ಕೇಳ್ತೀನಿ, ಏನು 135 ಸೀಟ್ ಬಂದಿದ್ದೀರಿ ನೀವು? ರೈತರು ನಿಮಗೆ ಎದುರಾಕೊಂಡ್ರೆ ಇಡೀ ಕರ್ನಾಟಕ ರೈತರುಗಳೆಲ್ಲ ಬಂದು ಹೋಗಿದ್ದಾರೆ ಬಿಡದಿಗೆ. ಎಲ್ಲ ತಿರುಗಿ ಬಿದ್ದರೆ ನಿಮಗೆ 2ರಿಂದ 3 ಸೀಟ್ ಬರೋದು. ಎಚ್ಚೆತ್ಕೋಬೇಕು ಈಗಾದರೂ. ನೀವು ರೈತರ ಕೆಣಕೆ ನೆಕ್ಸ್ಟು ಸರ್ಕಾರಕ್ಕೆ ನೆಲ ಕಚ್ಚಿಸ್ಬಿಡ್ತೀವಿ. ಇದೇ ಥರ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೆಲನೇ ಕಚ್ಚಿಸೋದು. ನೀವು ರೈತರನ್ನ ಎದುರಾಕೊಂಡ್ರೆ ನೆಲ ಹಂಚು ಕಚ್ಚಿಸ್ತೀವಿ ನೆಕ್ಸ್ಟು. ಈ ಕೈ ಬಿಟ್ಟರೆ ನಾವು DK ಶಿವಕುಮಾರ್ ಅವ್ರನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ. ರೈತರನ್ನ ಎದುರಾಕೊಂಡಂಥ ಸರ್ಕಾರ ಯಾವುದೂ ಉಳಿದಿಲ್ಲ. ಆಮೇಲೆ ನಾವು ಶಾಂತಿಯುತವಾಗಿ ಮಾಡ್ಕೊಬೋತಾ ಇದ್ದೀವಿ. ಇವರು ನಮ್ಮನ್ನು ರೊಚ್ಚಿಗೆ ಬರೆಸುವಂಥದ್ದು ಇವೆಲ್ಲ ಮಾಡಬಾರ್ದು. ಈ ಸರ್ಕಾರ ಶಾಂತಿಯುತವಾಗಿರಬೇಕು. ಈ ನಾಡು ಕರುನಾಡು, ಸಾಂಸ್ಕೃತಿಕ ನಾಡು ಇದು. ನಾವು ಸಿದ್ದರಾಮಯ್ಯ ಅವರು ಇದ್ದು ರೀ, ಸಿದ್ದರಾಮಯ್ಯವ್ರನ್ನ ಅಪ್ಸೆಟ್ ಮಾಡ್ತೀನಿ. ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಒಳ್ಳೆ ಗುಣಮಟ್ಟವಾದಂಥ ಮುಖ್ಯಮಂತ್ರಿ ರೀ. ನಿಮ್ಮ ಈ ಥರ ಎಲ್ಲ ರೈತರಿಗೆ ಅವರು ನೋವು ಕೊಟ್ಟಿಲ್ಲ. ದೇವನಹಳ್ಳಿಗೆ ಬಿಟ್ರಲ್ರಿ, ನಾವು ಅಪ್ಸೆಟ್ ಮಾಡ್ತೀವಿ ರೈತರನ್ನ. ಅವರು ಒಳ್ಳೆ ಮುಖ್ಯಮಂತ್ರಿ ಅಂತ. ನೀನು ಆ ಥರ ಹೆಸರು ತಗೊಳಯ್ಯ, ನೀನು ಯಾಕೆ ಕೆಟ್ಟ ಹೆಸರು ತಗೊಳ್ತ್ಯಾ? ಅಷ್ಟೇ ಸರ್ ಇರೋದೊಂದು. ಮುಖ್ಯಮಂತ್ರಿಗಳಾಯಿತು, ನಿಮ್ಮ ಶಾಸಕರಾದಂಥ ಬಾಲಕೃಷ್ಣ ಅವರು ಈ ಹಿಂದೆ ನಿಮ್ಮ ಪರವಾಗಿ ಇದ್ರು, ಈಗ ನಿಮಗೆ ವಿರೋಧವಾಗಿ ನಿಂತಿದ್ದಾರೆ. ಅದ್ರ ಬಗ್ಗೆ ಹೇಳೋದು. ಅಯ್ಯ ಬಿಡಿ ಸರ್, ಅವನ ಬಗ್ಗೆ ಏನು ಮಾತಾಡ್ತೀರಾ? ಅವನೊಬ್ಬ ಅವನ ಶಾಸಕ ಅನ್ನೋಕ್ಕೆ ಇದು ಗ್ರಾಮ ಪಂಚಾಯತಿ ನಂಬರ್ಗಿಂತ ಕಡೆ ಅವಯ್ಯ. ಗ್ರಾಮ ಪಂಚಾಯತಿ ನಂಬರ್ ಇದ್ದಾನಲ್ಲ, ಅವನಾರು ಕೆಲಸ ಮಾಡ್ತಾನೆ. ಇವನ ಬಗ್ಗೆ ಅದು ಮಾತಾಡೋಕ್ಕೆ ನಾಚಿಕೆ ಆಗುತ್ತೆ. ಅವ್ನು ಶಾಸಕ ಅನ್ನೋಕ್ಕೂ ನಮಗೆ ಇದು ವೇಸ್ಟು. ನಮಗೆ ಸರ್, ನೀವೇ ಚುನಾವಣೆ ಮಾಡಿ ಮತ ಮಾಡಿ ಗೆಲ್ಸಿದ್ರು ಯಾರಿಸಿದ್ದು. ಅದು ಈ ಥರ ಆಟ ಆಡ್ತಾನೆ ಅಂತ ಗೊತ್ತಿಲ್ಲ. ತೋರಿಸ್ತೀವಿ 28ಕ್ಕೆ ಏನು ಅಂತ. ಇಡೀ ಬಿಡದಿ ಮಾಗಡಿ ಒಂದೇ ಅಲ್ಲ, ಇಡೀ ರಾಜ್ಯನೇ ತೋರಿಸ್ತದೆ ಏನು ಅಂತ. ಅರ್ಥ ಮಾಡ್ಕೊಬೇಕು. ನೋಡೋಣ, ಈಗಾದರೂ ಶಿವಕುಮಾರ್ ಮಣಗ್ತಾರೋ, ಇಲ್ಲ ಕಲ್ಲೂರು ಹೃದಯನೋ, ಇಲ್ಲ ಹೃದಯವಂತ ಆಗ್ತಾರೋ ನೋಡೋಣ. ಏನು ಯೋಚನೆ ಮಾಡೋಣ. ನಾವು ಯಾವ ಪಕ್ಷದವರು ಅಲ್ಲ ಸರ್, ನಾವೊಬ್ಬರು ರೈತರು. ನನ್ನ ಬದುಕನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಮಗೇನು ಪಕ್ಷ ಕಟ್ಕೊಂಡು ನನಗೇನು ಸರ್, BJP ಕಟ್ಕೊಂಡು ನನಗೇನು, JDS ಕಟ್ಕೊಂಡೇನು, ಕಾಂಗ್ರೆಸ್ ಕಟ್ಕೊಂಡೇನು. ನನ್ನ ಬದುಕಾಳಾಗೋದ್ರೆ ಯಾರ 26 ಊರಲ್ಲಿ 4,500 ಜನ ರೈತರುಗಳು ಭೂಮಿ ಇಲ್ದವ್ರು ಅವ್ರ ಬದುಕುಗಳ ಸ್ಥಿತಿ ಏನು? ಯಾರು ಏನಿಲ್ಲ. ನಾವು ನಮಗೆ ಬೆಂಬಲ ವ್ಯಕ್ತಪಡಿಸಿದ್ರೆ, ಯಾವ ಪಕ್ಷದವರು ಬೆಂಬಲ ವ್ಯಕ್ತಪಡಿಸಿದ್ರು ಅವ್ರಿಗೊಂದು ಸಾಲ ಹಾಕ್ತೀವಿ, ಬೆಂಬಲ ಕೊಡೋರಪ್ಪ ಅಷ್ಟೇ. ನಮಗೆ ಪಕ್ಷ ಮುಂದೆ ಬಿಟ್ಕೊಳ್ಳಲ್ಲ. ನಾವು ಅದೇ ಥರ ಹೋರಾಡ್ಕೊಂಬತ್ತಾ ಇದ್ದೀವಿ. ಅವರು ಸೃಷ್ಟಿ ಮಾಡ್ತಾರೆ ನಮ್ಮನ್ನು ಹೊಡೆದಾಡೋಕ್ಕೆ. ಇವೆಲ್ಲ ಹೊಂಟೋದು. ಮೊದಲಿತ್ತು ಸ್ವಲ್ಪ ಅವಾಗ ಹಂಗಂದ್ರೆ ಹಿಂಗೆ ಅಂತ. ಇವಾಗೆಲ್ಲ ಸ್ವಲ್ಪ ಮಾಧ್ಯಮಗಳು ಎಲ್ಲ ನೋಡ್ತಾ ಇರ್ತಾರೆ ಇವ್ರ ನಾಟಕಗಳೇನು, ಇವ್ರು ಹೆಂಗೆ ಆಡ್ತಾವ್ರೆ, ಯಾವ್ಯಾವ ಪಕ್ಷದವ್ರು ಹೆಂಗೆ ಆಡ್ತಾರೆ. ಎಲ್ಲ ಸಾಧಕ ಬಾಧಕಗಳು ರೈತರುಗಳು ಭಾರಿ ಬುದ್ಧಿವಂತರಿದ್ದಾರೆ. ನೀವೇ ಚತುರರಾದರೆ ರೈತರು ಅದಕ್ಕಿಂತ ಚತುರರು. ಯಾವ ಪಕ್ಷದವರು ಹೆಂಗೆ ಏನು ಬ್ಯಾಲೆನ್ಸ್ ಮಾಡ್ತಾರೆ ಎಲ್ಲ ನೋಡ್ತೀವಿ. ನಾವೇನು ರೈತರುಗಳು ಆಡ್ರಿ, ಎಲ್ಲರೂ ನೋಡ್ತಾ ಇರ್ತೀವಿ. ನಮಗೆ ಬೆಂಬಲ ಕೊಟ್ಟರೆ ನಾವಂತೂ ಸಂಪೂರ್ಣ ಬೆಂಬಲ ತಗೊಳ್ತೀವಿ. ಆದರೆ ಪಕ್ಷ ಇಲ್ಲ, ರೈತರ ಪರವಾಗಿ ನಿಂತ್ಕೊಬೇಕು ಅಷ್ಟು ಬಿಟ್ಟು ಇನ್ನೇನು ಇಲ್ಲ ಸರ್. ಆಮೇಲೆ ಈ ಮಾಗಡಿ ಶಾಸಕರಿಗೆ ಹೇಳಿದ್ರಲ್ಲ, ಅವ್ರಿಗೆ ಈಗಾದರೂ ಸ್ವಲ್ಪ ಬುದ್ಧಿ ಬರಲಿ ಭಗವಂತ ಹೇಳ್ತಾ ಇದ್ದೀನಿ. ಇನ್ನು ಅದಕ್ಕೂ ತಿಳ್ಕೊಳ್ಳಿಲ್ಲ ಅಂದರೆ ಮರಣಿಸ್ತಾರೆ ಅವಯ್ಯ. ಸರ್, ನಾನು ಹೇಳ್ತಾ ಇದ್ದೀನಲ್ಲ, ಒಂದೇ ಒಂದು ದಿನ ಚುನಾವಣೆ ಆಗಿ ಹೋದ್ಮೇಲೆ, ಇದು ಅನೌನ್ಸ್ ಆದಮೇಲೆ 3 ವರ್ಷ ಆಗೋಯ್ತು, 2 ಪಂಚಾಯತಿಗೆ ಕಾಲೇ ಇಡಲಿಲ್ಲ. ಒಂದಿನ ಯಾವುದೋ ಗ್ರೂಪ್ ಪ್ರವೇಶಕ್ಕೆ ಬಂದರು, ಹೆಣ್ಮಕ್ಳು ಅಡುಕಿದ್ರು, ಓಡ್ಬಿಟ್ಟ. ಅದೇ ಭಯ ಹತ್ತದ್ದು. ಕೇಳಿ, ನಿಮ್ಮದು ಸರ್ಕಾರ ಅದೇ, ಪೊಲೀಸ್ ಸಿಬ್ಬಂದಿ ಅದೇ, ಎಲ್ಲ ತಗೊಂಡು ಬರ್ಬೋದಲ್ಲ. ಆ ಭಯನ ಒಬ್ಬ ಜನಪ್ರತಿನಿಧಿಗೆ ನಿನಗೆ ಅಲ್ಲಿ 80% ಒಪ್ತಾ ಇಲ್ಲ ಅಂತ ಅಲ್ಲೇ ಗೊತ್ತಾಗುತ್ತಲ್ಲ.
ಮಾಧ್ಯಮ ಸ್ನೇಹಿತರುಗಳು ಹೇಳ್ಬೇಕು, ಯಾಕಪ್ಪ ನೀನು ಅಲ್ಲೋಗಿ ಹೋಯ್ತಾ ಇಲ್ಲ ಅಂತ ಕೇಳ್ಬೋದಲ್ಲ. ಹೊಡೆದು ಬಿಡ್ತಾರೆ ಅಂತಾನೆ. ಯಾರು ಸರ್ ಹೊಡೆಯಕ್ಕೆ ಹೋಯ್ತಾರೆ? ನಾವೇನು ಅವ್ರ ಶತ್ರುನ? ಬರ್ಬೋದು ರೈತರ ಹತ್ರ ಕೂತ್ಕೊಂಡು ಏನರಪ್ಪ ಏನು ಬಗೆಹರಿಸ್ಬೋದಲ್ಲ. ಇದು ಪ್ರಜಾಪ್ರಭುತ್ವ ಅಪ್ಪ, ಯಾರಿಗೂ ಹೊಡೆಯಲ್ಲ. ನೀನೇ ಹೆದರ್ಕೊಳ್ತಾ ಇರೋದು, ನಿನಗೆ ಆ ಧೈರ್ಯನೂ ಇಲ್ಲ ಬರೋಕ್ಕೆ. ಬಂದು ರೈತರ ಹತ್ರ 80% ಈ ಕಡೆ ಕುಂದಿಸ್ಬಿಟ್ಟು ಈ ಕಡೆ ಕುಂದಿಸ್ಬಿಟ್ಟು ನೋಡಿ ಹಿಂಗೆ ಒಪ್ತಾ ಇಲ್ಲ ಸರ್ಕಾರಕ್ಕೆ ನೀನೇ ಕೊಡ್ಬೋದಾಯ್ತು. ನೀನೊಂದು ಗ್ರಾಮವಾರ ಮೀಟಿಂಗೂ ಮಾಡಲಿಲ್ಲ. ಅಲ್ಲಿರೋ ಜಿಲ್ಲಾಧಿಕಾರಿನೂ ವೇಸ್ಟು. ರೈತರು ಬಂದು ಪ್ರತಿ ಊರಿಗೂ ಬರಬೇಕು ಜಿಲ್ಲಾಧಿಕಾರಿ, ರೈತರನ್ನ ಮನವಿ ತಗೋಬೇಕು. ಏನಪ್ಪ ನಿಂದು ಏನು ಎತ್ತ ಹಂಗೆಲ್ಲ ಕೇಳಬೇಕು. ಏನೇನು ಬದುಕು ಮಡಗಿದ್ಯಾ, ಏನು ಮನೆ ಇದೆ ಎಲ್ಲ ವಿಚಾರಣೆ ಮಾಡು. ಯಾವುದೂ ಇಲ್ಲ, ಏನಿಲ್ಲ. ನೋಟಿಸ್ ಹೊಡ್ಸಿದ್ರು, ಈಚೆ ಬಂದಂಗೆ ಬಿಟ್ರು. ಏನು ಹೆಂಗಂದ್ರೆ ಹಂಗೆ ಅಧಿಸೂಚನೆ ಹೊಡ್ಸಿದ್ರು. ಹಿಟ್ಲರ್ ಸರ್ಕಾರ ಥರ ಮಾಡ್ತಾವ್ರೆ. ನಾವಂತೂ ಯಾವುದೇ ಕಾರಣಕ್ಕೂ ಮನೆ ಕೊಟ್ಟವಲ್ಲ, ಅದು ಶಾಂಪಲ್. ನಾವು ಹೋಗಲ್ಲ, ನಾವ್ಯಾರು ಹೋಗಲ್ಲ. ನಮ್ಮ ಮಹಿಳೆಯರೇ ಹೆಂಗೆ ವೆರೈಟಿಯಾಗೆ ಮೈಂಡಲ್ಲ. ನನಗೆ ಆಲೇ ಹೇಳಿದ್ರು ವೆರೈಟಿ ಇದೆ, ತೋರಿಸ್ತಾರೆ. ಹೇಳ್ಬಾರ್ದು, ಅದನ್ನ ತೋರಿಸ್ತಾರೆ. ಬರಲಿ ಅಂತ ಕಾಯ್ತಾ ಇದ್ವಿ. ಶಾಂತಿಯುತವಾಗಿ ಬಿಟ್ಟರೆ ಒಳ್ಳೆಯದು. ಇಲ್ಲ ಅಂದರೆ ಇಡೀ ರಾಜ್ಯ ನೋಡೋದೆ, ಇಡೀ ದೇಶ ನೋಡೋದೆ, ಇಡೀ ವಿಶ್ವನೇ ನೋಡೋದೆ. ನೀನು ಮಾಡ್ತಾ ಇರೋದು ಬಲಂತ. ಕೊಡದೆ ಹೋದ್ರೂ ಹಿಂಸೆ ಕೊಟ್ಟು ತಿತ್ಕೊಳ್ಳೋ ಅಂಥದ್ದು. ಇನ್ನೆಷ್ಟು ನೀನು ಹಿಂಸೆ ಕೊಡ್ತಾ ಇದೆಯೋ ಇಡೀ ರಾಜ್ಯ ನೋಡೋದೆ. ಆ ಮತದಾರ ಪ್ರಭುಗಳು 28ಕ್ಕೆ ಹೆಂಗೆ ಕೊಯ್ಕಂತ ಓದ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ನೀನು ಯೋಚನೆ ಮಾಡ್ಬೇಕು. ಅದನ್ನು ಬೈರ್ಮಂಗ್ಲ ಬಿಡದಿ ಇದೆ ಒಂದೇ ಯೋಚನೆ ಮಾಡೋದಲ್ಲ, ಕರ್ನಾಟಕನ ಯೋಚನೆ ಮಾಡ್ತಾ ಇರ್ತದೆ. ಅಲ್ಲಿಯ ರೈತರಿಗೆ ತೊಂದರೆ ಕೊಡ್ತಾ ಇದೆಯಾ ಅಂತ ತಿಳ್ಕೊಬೇಕು ಅಂತ ನಾನು ಇಷ್ಟು ಹೇಳ್ತೀನಿ.